ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಚಳಗೇರ ಗ್ರಾಮದ ಬಸವರಾಜ ವಡ್ಡರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೂರು ಸಲ್ಲಿಸಿದ್ದು, ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಲೋಕೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕ ಕಲ್ಲಪ್ಪ ಪರಶುರಾಮ್ ಭಜಂತ್ರಿ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ದೂರಿನ ಪ್ರಕಾರ 2023ರಲ್ಲಿ ಪರಿಚಯವಾದ ಬಳಿಕ ವೈಯಕ್ತಿಕ ಸಮಸ್ಯೆಗಳನ್ನು ಹೇಳಿ ಹಣಕಾಸಿನ ನೆರವು ಪಡೆದಿರುವುದಾಗಿ ಆರೋಪಿಸಲಾಗಿದೆ. ನಂತರ ಮುಖ್ಯಮಂತ್ರಿ ಅವರ ಹೆಸರನ್ನು ಬಳಸಿಕೊಂಡು ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ ಹಂತ ಹಂತವಾಗಿ ಲಕ್ಷಾಂತರ ರೂಪಾಯಿ ಹಣವನ್ನು ಫೋನ್ಪೇ, ಗೂಗಲ್ ಪೇ, ಬ್ಯಾಂಕ್ ಖಾತೆ ಹಾಗೂ ನಗದು ರೂಪದಲ್ಲಿ ಪಡೆದಿರುವಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇದಲ್ಲದೆ ವಿಧಾನಸೌಧಕ್ಕೆ ಕರೆದುಕೊಂಡು ಹೋಗಿ ಸಚಿವಾಲಯದ ಸಿಬ್ಬಂದಿಯನ್ನು ಪರಿಚಯಿಸಿದ ಮೂಲಕ ಕೆಲಸ ಮಾಡಿಕೊಡುವ ಭರವಸೆ ನೀಡಿ ಕೆಲವರಿಂದ ಹಣ ಸಂಗ್ರಹಿಸಿರುವ ಆರೋಪವೂ ಕೂಡ ಮಾಡಲಾಗಿದೆ. ಮುಖ್ಯಮಂತ್ರಿ ಅವರ ಕುಟುಂಬದ ಪರಿಚಯವಿದೆ ಎಂದು ಹೇಳಿಕೊಂಡು ಜನರ ವಿಶ್ವಾಸ ಗಳಿಸಿ ವಂಚನೆ ನಡೆಸಿರುವುದಾಗಿ ದೂರಿನಲ್ಲಿ ವಿವರಿಸಲಾಗಿದೆ. ಬೆಳಗಾವಿ, ಬಾಗಲಕೋಟೆ, ಗದಗ, ಕೊಪ್ಪಳ ಸೇರಿದಂತೆ ವಿವಿಧ ಜಿಲ್ಲೆಗಳ ಹಲವರು ಇದೇ ರೀತಿ ವಂಚನೆಗೆ ಒಳಗಾಗಿದ್ದಾರೆ ಎಂದು ದೂರುದಾರರು ಆರೋಪಿಸಿದ್ದಾರೆ. ಕೃಷಿ ಹೊಂಡ ಮಂಜೂರು, ಸರ್ಕಾರಿ ಉದ್ಯೋಗ ಸೇರಿದಂತೆ ವಿವಿಧ ಸರ್ಕಾರಿ ಸೌಲಭ್ಯಗಳ ಹೆಸರಿನಲ್ಲಿ ಹಣ ಪಡೆದಿರುವುದಾಗಿಯೂ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ದಾಖಲೆಗಳ ಪ್ರಕಾರ ವಿವಿಧ ವ್ಯಕ್ತಿಗಳಿಂದ ಫೋನ್ಪೇ, ಗೂಗಲ್ ಪೇ ವರ್ಗಾವಣೆ ಹಾಗೂ ನಗದು ರೂಪದಲ್ಲಿ ಒಟ್ಟು 29,65,300 ರೂಪಾಯಿ ಹಣ ಪಡೆದಿರುವುದಾಗಿ ದೂರುದಾರರು ತಿಳಿಸಿದ್ದಾರೆ. ಈ ಸಂಬಂಧ ಹಣ ವರ್ಗಾವಣೆ ವಿವರ ಹಾಗೂ ಇತರೆ ದಾಖಲೆಗಳನ್ನು ಕೂಡ ದೂರಿಗೆ ಲಗತ್ತಿಸಲಾಗಿದೆ ಎಂದು ತಿಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆರೋಪಿತ ಶಿಕ್ಷಕರ ವಿರುದ್ಧ ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನ ಮಾಡಲಾಗಿದೆ. ವರದಿ ವೇದಮೂರ್ತಿ, ಪ್ರಜಾಪವರ್ ಟಿವಿ, ಬೆಂಗಳೂರು. ಎಲ್ಲ ಆಗಿರ್ತಾವು, ಏನೇನು ಆಗಿರ್ತಾವು, ಅದನ್ನ ಅವು ನಿಮ್ಮ ಧ್ವನಿ ಆಗಲ್ಲ ನಮಗ ಇಲ್ಲೇ ನಾವು ಈ ವ್ಯವಹಾರ ಹಿಂಗತಿ ಇದ್ರ ನಮಗ್ ನಡೆಯಲ್ಲ ಸರ್. ಹೌದಲ್ರಿ ಮಾಡ್ರಿ, ಇಲ್ಲ ಅಂದ್ರ ಬ್ಯಾಡ್ರಿ, ನಮಗ ಅವಶ್ಯಕತೆ ಇಲ್ರಿ ನಮಗ. ನಾವು ಕೇಳ್ರಿ, ದುಡ್ಡು ಇಸ್ಗಳ ಮುಂದೆ ಎಷ್ಟ್ ಚಂದ ಕೊಟ್ಟಿ ನನ್ ಗೊತ್ತೈತಿಲ್ರಿ ನಿಮ್ಗ. ಒಳ್ಳೆ ನನ್ ಕೆಲಸ ಕೇಳಿದ್ರಂದ್ರ ಫೋನ್ ನಂದು ಬ್ಲಾಕ್ ಲಿಸ್ಟ್ ಹಾಕಿರಿ. ನಾವ್ ಬ್ಲಾಕ್ ಲಿಸ್ಟ್ ಹಾಕಿ ನಾವ್ ನಿಮಗ್ ಮಾತಾಡ್ಬೇಕಾಗೈತಿ ಈಗತೆ. ಹಲೋ, ನನಗ್ ಮಾತಾಡ್ ಕೊಡ್ತೀರಿ, ನೀವು ಮಾತಾಡ್ತೀರಿ, ನೀವು ಮಾತಾಡಿ ಮುಗಿಸ್ರಿ, ಆಮೇಲೆ ಮಾತಾಡ್ತೀನಿ. ನಿಮ್ಗೆ ಯಾಕೆ ಬ್ಲಾಕ್ ಲಿಸ್ಟ್ ಆಗ ಹಾಕೇನಂದ್ರೆ ಯಾಕೆ ಹಾಕೇನ ನೀವು ವಿಚಾರ ಮಾಡ್ರಿ. ಸಂಗಮೇಶನ್ ಬ್ಲಾಕ್ ಲಿಸ್ಟ್ ಹಾಕಿಲ್ಲ, ನಿಮ್ದು ನಿಮ್ ರೊಕ್ಕ ಹಾಕೇನ ತಿಳಿದ್ರಿ ನಾನು. ಮತ್ತೆ ನಿಮ್ ರೊಕ್ಕ ಹಾಕೇನೆ ಅಲ್ಲ. ಒಂದು ಮಾತು ನೀವು ಕೇಳಪ್ಪ, ಮಾತಾಡೋದು ಅದಕ್ಕ ಮಾತಾಡಿ ಕೇಳ. ಬರೇ ಒಡ 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 ನಡು ಏನ್ ಮಾತಾಡ್ತಿ ಕೇಳ. ಹೇಳ್ರಿ, ನಿಮ್ದು ಹೇಳ್ರಿ. ನಾವು ಬಿಪಿ ರೇಂಜ್ ಸುಮ್ನೆ ಬಿಪಿ ರೇಂಜ್ ಮಾಡ್ಕೊಂಡು ಏನ್ರಿ ಮಾತಾಡೋದು. ನೋಡ್ರಿ ನಮ್ಗೆ ಕಿಲರ್ ಕೇಳಂಗಿಲ್ಲ, ಬಿಡಂಗಿಲ್ಲ. ಇದಕ್ಕ ನಿಮ್ ಫೋನ್ ಇದು ಬ್ಲಾಕ್ ಲಿಸ್ಟ್ ಹೋಗೋದಂತ. ಹೇಳ್ರಿ, ಅದಕ್ಕೆ ಇಂತದಕ್ಕ ಹೋಗಿದ್ರಾ? ಹೋಗಿರಿ, ಆಯ್ತು. ಈಗ ಹೇಳ್ರಿ, ನಿಮ್ದು ಏನೈತಿ ಹೇಳ್ರಿ. ಅಲ್ಲ, ಮಾತಾಡಿ ಚಂದ ಕ್ಲಿಯರ್ ಕೇಳ್ಬೇಕು. ನಡು ಒಟ 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 ಏನ್ ಅದಕ್ಕೆ ಮನುಷ್ಯರು ಅಂತಾರೆ ಮಾತಾಡೋಕೆ. ಒಟ ಒಟ ಮಾತಾಡ್ರಿ, ನಾನೇ ಶಾನೆ ಅಂತ ತಿಳ್ಕೊತಾರ ಯಾರು. ವ್ಯವಹಾರ ಏನಿರ್ತೈತಿ, ವ್ಯವಹಾರ ಮಾತಾಡ್ಬೇಕಪ್ಪ. ವ್ಯವಹಾರ ಬಿಟ್ಟು ಯಾಕೆ ಮಾತಾಡ್ಬೇಕು? ಹೌದಾ, ವ್ಯವಹಾರ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂತ ತಗೊಂಡ್ ನಾವು. ವ್ಯವಹಾರ ಸರಿಯಾಗಿ ಆಗ್ಲಿಲ್ಲ ಸರ್, ವ್ಯವಹಾರ ಸರಿಯಾಗಿಲ್ರಿ, ನಮ್ಮ ಅಮೌಂಟ್ ವಾಪಸ್ ಕಳಿಸ್ಬಿಡ್ರಿ. ಈ ಎರಡು ಮುಗಿದ್ರೆ ಈಗ ಮಣ್ಣಿ ಸುಟ್ಟ ನಾನು ಈಗ ಹೇಳಕತ್ತೆ ನಿಮ್ಗ. ಈಗ ಒಂದ್ ತಿಂಗಳದಿಂದ ಹೇಳಕತ್ತೀನ್ರಿ ನಾನು. ನಮ್ ದುಡ್ಡು ಹಾಕ್ಬಿಡ್ರಿ ಸರ್, ನಿಮ್ ಕಡೆಯಿಂದ ಕೆಲಸ ದಯವಿಟ್ಟು ನಿಮ್ ಕಾಲ್ ಹಿಡ್ಕೊಂತೀವಿ, ಕೈ ಹಿಡ್ಕೊಂತೀವಿ ಅಂತಂದ್ ಎಲ್ಲಾ ಹಾಕಿದ್ವಿ. ಮಣ್ಣಿ ಸೂಕ್ತ ಹೇಳಿದ್ರಂದ್ರ ನೀವು ಒಟ್ಟ ನನಗ್ ಒಂದ್ ಫೋನ್ ರೆಸ್ಪಾನ್ಸ್ ಮಾಡ್ಲಿಲ್ಲ ನೀವು. ಒಮ್ಮೆಲೆ ಈಗ ನಾವು ಅಲ್ಕತ್ ಬೇಕು ಯಾಕೆ ಇಷ್ಟು ತ್ರಾಸ ಆತ ಹೇಳಿದ್ರ? ಹೌದು, ಯಾಕೆ ತ್ರಾಸ ಆತ ಅನ್ನೋದು, ನಿಮ್ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರ ನೀವು ಒಟ 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 ಮಾತಾಡಕ್ ನಾ ಫೋನ್ ಬ್ಲಾಕ್ ಲಿಸ್ಟ್ ಹೋಗಿದೆ. ಒಂದು ಕೇಳ್ರಿ ಎರಡನೇದೇನು, ನನಗೆ ಸ್ವಲ್ಪ ಬೇರೆ ಕೆಲಸದಾಗಿದ್ದೆ, ಬಿಜಿ ಇದ್ನಿ, ಅಲ್ಲಿ ಸುಮ್ಮ ಫೋನ್ ಡಿಸ್ಟರ್ಬ್ ಬೇಡ ಅಂತ ಹೋಗೋದು ನಿಜ. ಆಮೇಲೆ ತಿರ್ಗಾ ನಾನು ಸಂಗಮೇಶಿಗೆ ಫೋನ್ ಮಾಡಿ ನಿಮ್ ಫೋನ್ ನಂಬರ್ ಹುಡುಕಿದೆ, ನಿಮ್ ನಂಬರ್ ಸಿಗ್ತಾ ಇರ್ಲಿಲ್ಲ, ನನಗೆ ಸಿಗ್ಲಿಲ್ಲ. ಸಂಗಮೇಶಿಗೆ ಫೋನ್ ಮಾಡಿದೆ, ಸಂಗಮೇಶನ ಕೆಲಸ ಹಿಂಗಾಗಿದೆ, ಇನ್ನು ಮುಂದೆ ಹಿಂಗಾಗ್ಬೇಕಾಗಿದೆ, ಇನ್ನು ನನಗೆ ಅಲ್ಲಿ ದುಡ್ಡು ಇಲ್ದ ನಂಗೆ ಏನ್ ಮಾಡಕ್ಕಾಗಲ್ಲ ಅಂತ ಇದ್ರದ್ದು ಹೇಳಿದೆ, ಅಪಾಯಿಂಟ್ಮೆಂಟ್. ಅದಕ್ಕೆ ನಾ ಇದು ಒಂದು ಮಾಡಿ ಕೊಡ್ತೇನಪ್ಪ, ಮುಗಿಸ್ತೀನಿ, ಮತ್ತೆ ಇವ್ರ ರೀತಿ ಬಿಡ್ತೇನೆ. ಅಯ್ಯಮ್ಮ ಫೋನ್ ಮಾಡಿತ್ತು ನನಗೆ. ಅಯ್ಯಮ್ಮ ಫೋನ್ ಮಾಡಿದಾಗ ಅದೇ ಹೇಳಿ, ಅಮ್ಮ 4 ಲಕ್ಷ ಕೊಟ್ಟಿದಿ, 4 ಲಕ್ಷದಾಗ ನನಗೆ ಏನು ಕೊಡೋದು ಅವ್ರು ಕೊಟ್ಟಾರ, ನನಗೇನು ಕೊಡೋದು ಕೊಟ್ಟಾರ, ಇನ್ನೂ ಕೊಡ್ಬೇಕಾಗತ್ತೆ 3 ಲಕ್ಷ. ಏನ ಅಲ್ಲಿ 3 ಲಕ್ಷ ಕೊಡ್ಬೇಕು. ಪೂರ್ತಿ ಕೇಳ್ರಿ, ನಂದು ಪೂರ್ತಿ ಕೇಳ್ರಿ, ಆಮೇಲೆ ಮಾತಾಡ್ರಿ. ಇನ್ನು 3 ಲಕ್ಷ ಕೊಡ್ಬೇಕಾಗತ್ತಮ್ಮ, 3 ಲಕ್ಷ ಕೊಟ್ಟು ಮ್ಯಾಗ ಮಾಡ್ತೀನಿ ಮಗಳಂತ ಆಕಿ ಚಂದಂಗೆಲ್ಲ ಹೇಳಿದೆ ರೀ. ಹೇಳ್ರಿ, ಆಮೇಲೆ ನಂತರ ಏನಂದ್ರು, ನಿಮ್ಮದು 1 ಲಕ್ಷ ರೂಪಾಯಿ ನಾನು ಕೊಟ್ಟೇನಂತ ನೀವೇನೋ ಅಂದ್ರತ್ತ ಆಯಮ್ಮಗ. ನಾ ಹೌದು ಮಾತಂದೆ, 1 ಲಕ್ಷ ಕೊಟ್ಟಾರ ಅಂತಂದೆ. ನಾ ಇರ್ಲಿಕ್ಕಿರ ಅಂದ್ರೆ ಕೇಳಿರ್ಬೇಕಾರ ಎಮ್ಮಗೆ 1 ಲಕ್ಷ ಕೊಟ್ಟಾರಮ್ಮ, ಕೆಲ್ಸಕ್ಕೆ ಕೊಟ್ಟಾರ, ಅದು 1 ಲಕ್ಷ ಕೊಟ್ಟಾರ, ಇಲ್ಲ ಅಂತ ಅಂದಿಲ್ಲ. ನಾನು ಹಂಗ ತಪ್ಪದಷ್ಟಿರ್ತಿದ್ದೆ ಅಥವಾ ನಾ ಏನಾರ ಸುಳ್ಳು ಇರ್ತಾರೆ ಆ 1 ಲಕ್ಷ ಕೊಟ್ಟಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಅಲ್ಲ ಹೇಳಿ ಕರೆಕ್ಟ್ ಒಪ್ಕೋತೀನಿ.
ಅದು ಟ್ರೈನ್ ಸೀರೆಗೆ ಆಗ್ತಾ ಇಲ್ಲಲ್ಲ ನನಗೆ ಅದು ಬಂದಿರೋದು. ಅಲ್ಲ ನಿಮ್ ಕೊಟ್ಟಿಲ್ಲ ಅಂತ ನಾ ಶಬ್ದಗಿರಿ ನನ್ನ ಅಲ್ರಿ, ಬಾಯಿ ಕೊಟ್ಟಿಲ್ಲ ಅಂತ ಅನ್ಕತ್ತ ನೀವು ಎಷ್ಟು ತಿಂಗಳ ಹೋಗ್ರ ನೀವು ಮುಂದಕ್ಕೆ ಈಗ ಇದನ್ನ ಕೊಟ್ಟ 6 ತಿಂಗಳಾಯ್ತು. ಬ್ಯಾಡ್ರಿಪ್ಪ ನೋಡ್ರಿ, ನಾವು ನೀವು ಚಲೋ ಇರೋನು ನಮಗ ಬೇಡ, ನಮ್ಗೆ ಯಾರು ಬೇಡ. ನಾವು ಕಂಡೀಷನ್ ಬಂದಿ, ನಾವು ಅಗದಿ ಕಂಡೀಷನ್ ಹಾಕ್ರಿ ಅಂದ್ರೆ ಹಾಕ್ಬಿಟ್ರು. ನಾವು ಮಾತಿನ ಪ್ರಕಾರ ನಡ್ಕೊಂಡ್ಬಿಟ್ರು ನಾವು ಆಟ. ನೀವು ಅದು ಈಗ ನೀವು ಮಾತಿನ ಪ್ರಕಾರ ನಡ್ಕೊಂಡಿಲ್ಲ. ಈಗ ನನ್ಗ ಸುಳ್ಳ ಮುಂದಕ್ಕೆ ಕೊಡ್ಸಕತ್ರಿ, ನನಗೆ ಇಲ್ಲಿ ಊರಾಗ ಪ್ರಾಬ್ಲಮ್ ಮಾಡಕತ್ತಾರ. ಪ್ರಾಬ್ಲಮ್ ಅದಕ್ಕೆ ನಿಮಗೆ ನಾವು ಮಾತಾಡ್ಬೇಕಾಗತ್ತೆ. ಇಲ್ಲಿ ನಾವ್ ಎದಕ್ ಮಾತಾಡಕ್ ಹೋಗೋಣ ಹೇಳ್ರಿ ನಾವು? ಆಯ್ತು, ನಿಮ್ಗ ನಿಮ್ ಕೆಲಸ ಮಾಡೋ ರೊಕ್ಕ ತಗೊಳ್ಳೋರು ಸಾಹೇಬ್ರು, ಕೆಲಸ ಆಗೋದು ನಿಮ್ಮದು. ನಡು ಮಧ್ಯಸ್ಥ ಏನೋ ನಮಗ್ 4 ರೂಪಾಯಿ ಸಿಗ್ತದೆ ಕಮಿಷನ್. ಅಲ್ಲ ಅವನವ್ ನಡಿ ನಮ್ ಕೋರ್ಟ್ ಗಟ್ಟೆ ಚಿಲ್ಲರೆ ರೊಕ್ಕ ಯಾಕೆ ನಾವ್ ಯಾರ ಕಡೆ ಮಾತಾಡ್ಸ್ಕೊಳ್ಳೋನು? ನಮ್ಗೆ ಸಾಹೇಬ್ರಿಗೆ ಹೇಳೇನಿ ಅವ್ರ ಬಡ್ಡಿ ಗಂಟ ಎಲ್ಲಿ ಲೆಕ್ಕ ಮಾಡಿಸ್ಕೊಪ್ಪ, ವಿಡಿಯೋ ಎಲ್ಲಿ ಅವಂದ ಇದು ಮಾಡಿಸ್ತಗೋ, ಬಡ್ಡಿ ಗಂಟ ಒಂದು ಬೆಲ್ಲ ಬಡ್ಡಿ ಗಂಟೆ ಸಗಟ ಕೊಡೋಣ ಅಂತ ಹೇಳ್ಯಾರ ಅವ್ರು. ಸಾಹೇಬ್ರ ನಿಮ್ದು ಬಡ್ಡಿ ಗಂಟೆ ಲೆಕ್ಕ ಮಾಡಿ ಒಂದು ಚೀಟಿ ಮ್ಯಾಗ ಬರೆದು ನಂಗೆ ವಾಟ್ಸಪ್ ಮಾಡ್ರಿ, ಸಾಹೇಬ್ರಿಗೆ ಓದ್ ಕೊಡ್ತೀನಿ, ಅವ್ರು ಫೋನ್ ಪೇ ಮಾಡ್ತಾರ, ತೊಗೊಂಡ್ಬಿಡ್ರಿ. ನಾವ ಸಾಹೇಬ್ರನಾಗ ಇಬ್ರನ್ನ ಯಾರು ಕೇಳ್ಕೊಂಡ್ರಿ? ನಂಗೆ ಪರಿಚಯ ಅದಾರನ್ರಿ ಅವರು? ಬ್ಯಾಡ್ರಿ, ನೀವು ನನಗೆ ಕಳ್ಸಂತ ಹೇಳಿ, ಸಾಹೇಬ್ರಿಗೆ ಕಳ್ಸಂತ ಹೇಳಿ ನಿಮ್ಗೆ ಕಳಿಸ್ರಿ. ನಾನು ನೋಡ್ರಿ, ನಾ ಹೇಳೋದು ಸರಳ ವಿಷಯ ಹೇಳತ್ತೀನಿ. ನೀವು ಕಳಿಸ್ರಿ, ಅದನ್ನ ತೊಗೊಂಡೋಗಿ ಅವ್ರು ತೋರಿಸ್ತೀನಿ, ಅದು ಅವ್ರು ತಿರುಗಿ ಹಾಕ್ತಾರ, ಮುಗಿದೋತು. ನಮಗೆ ಏನ್ ಹಾಕಿಸ್ತೀರಿ ಹೇಳ್ರಿ? ನಿಮ್ದ ಪೈಲ ಚೀಟಿ ಎಲ್ಲ ಬರ್ದು ಕಳಿಸ್ರಿ, ನಿಮ್ದು ಗಂಟ ಬಡ್ಡಿ ಎಲ್ಲ ಕಳಿಸ್ರಿ ಬರ್ದು. ಅದು ತೊಗೊಂಡು ಸಾಹೇಬ್ರಿಗೆ ತೊಗೊಂಡೋಗಿ ತೋರಿಸ್ತೇನೆ, ಬಡ್ಡಿ ಗಂಟೆ ಎಲ್ಲ ತೊಗೊಂಡೋಗಿ ತೋರಿಸ್ತೇನೆ. ಒಂದ ಬಿಳಿ ಹಳಿ ಮ್ಯಾಗ ಬರೀರಿ, ಕಲ್ಲಪ್ಪ ಭಜಂತ್ರಿ ಅವ್ರೇ ಮ್ಯಾಗ ಹಾಕ್ರಿ, ಈ ತಾರೀಕಿಗೆ ಇಷ್ಟ, ಈ ತಾರೀಕು ಎಷ್ಟು ಕೊಟ್ಟೇನಿ, ಈ ತಾರೀಕು ಇಷ್ಟು ಬಡ್ಡಿ, ಈ ತಾರೀಕು ಇಷ್ಟು ಬಡ್ಡಿ, ಇದ್ರದ್ದು ಇಷ್ಟು ಬಡ್ಡಿ ಅಂತೆಲ್ಲ ಹಾಕಿ 6ನೇ ತಿಂಗಳು ಈಗ 5/25 1,35,000 ಹಾಕ್ಬಿಡ್ರಿ. ನಾನ್ ಹಾಕಿಬಿಡ್ರಿ ಕೇಳ್ರಿ, ಹಾಕಿಬಿಡ್ರಿ. ಈಗ ಹೇಳಕತ್ತೀನಲ್ಲ ಕೇಳವಲ್ರಿ? ಇಲ್ಲ, ಒಂದು ಬರ್ದು ಕಳಿಸ್ರಿ, ಒಂದು ಬರ್ದು ಕಳ್ಸಿ ನನಗೆ ತೊಗೊಂಡೋಗಿ ತೋರಿಸ್ಬೇಕಾದ್ರೆ. ನೀವು ನನಗೆ ಹೇಳಿದ್ರಿ ನಾನು ತೊಗೊಂಡೋಗಿಲ್ಲ, ಸಾಹೇಬ್ರಿಗೆ ತೋರಿಸ್ಬೇಕಾಗ್ತದ. ನಾ ಇಟ್ಕೊಂಡ್ರಂಗಿಲ್ರಿ ದುಡ್ಡ್ರಿ ಸಾಹೇಬ್ರ. ಒಂದ್ ಸ್ವಲ್ಪ ನಾ ಹೇಳುದನ್ನು ಅರ್ಥ ಮಾಡ್ಕೋರಿ. ನಾನು ಇಟ್ಕೊಂಡ್ರಂಗಿಲ್ಲ, ಅರ್ಥ ಆಗದೆ ಇರೋದು ಯಾವ್ದು ಇಲ್ಲ, ಅರ್ಥ ಆಗುತ್ತೆ. ನಾನು ಮನುಷ್ಯ ಇದೀನಿ, ನಾನು ಮನುಷ್ಯತ್ವ ಇದೆ. ನಾ ಎಷ್ಟು ಸಹನೆಯಿಂದ ಮಾತಾಡಿನ ಅಷ್ಟೇ ಆಗ್ತದೀನ್ರಿ ನಾನು. ಆಯ್ತಾಯ್ತು. ಆಮೇಲೆ ಸಹನೆ ತಪ್ಪಿದು ಯಾರು ಏನ್ ಮಾತಾಡೋದು ನಾನು ಸ್ವಲ್ಪ ತಿಳ್ಕೋರಿ. ನಿನ್ನೆ ನೀವು ಮಾತಾಡ್ರಿ ಸುಮ್ಮ. ನಾವು ಮಾತಾಡಿ ನಾವು ಅಲ್ಲ ಮಾತಾಡಿವಿ, ತಪ್ಪು ನಮಗೂ ತಪ್ಪು ಇಲ್ಲ ಅಂತ ಅನ್ನಂಗಿಲ್ಲ. ನನಗೆ ತ್ರಾಸ ಆಗಿದ್ದಕ್ಕೆ ಮಾತಾಡಿ ನಾನು ನಿಮ್ಮ ಮಾತಾಡಿಲ್ಲ. ಕರ್ನಾಟಕದ ಯಾವುದೇ ಮೂಲೆಯಾಗಿರಲ್ರಿ ಏನ್ರಿ, ನಾ ಯಾರಿಗೂ ತಲೆ ಬಗ್ಗಂಗಿಲ್ಲ, ನಾ ಯಾರಿಗೂ ಮೋಸ ಮಾಡಂಗಿಲ್ಲ, ಯಾರ್ದು ₹1 ತಿನ್ನಂಗಿಲ್ಲ. ಅಲ್ರಿ, ಯಾರ್ದು ₹1 ತಿನ್ಬೇಕ ದೇವ್ರು ನನಗೇನು ಕಮ್ಮಿ ಇಟ್ಟಿಲ್ಲ. ಸರ ನೀವು ತಲೆ ಬಗ್ಗಿಸಿ ನೀವು ಅಡ್ಡಾಡ್ರಿ ಅಂತ ನಮ್ದು ಈಗ ಉದ್ದೇಶ ಇಲ್ಲ ನಿಮ್ ಕೂಡ. ನೀವು ಚಲೋನಾಗ ಇರ್ರಿ, ನಾವೆಲ್ಲಿ ನಾ ಜಾಸ್ತಿ ಮಾತಾಡಲ್ಲ. ಅದು ಬರ್ದು ನಂಗೆ ವಾಟ್ಸಪ್ ಹಾಕಿಬಿಡು, ನಾ ಸಾಬ್ರಿಗೆ ಹೋಗಿ ಭೇಟಿಯಾಗಿ ಇವತ್ತು ಬರ್ಗ ನಾವು ಭೇಟಿಯಾಗಿ ಹೇಳ್ಕೊಂಡು ಅದೇನೈತಿ ನಾ ಹಾಕ್ಸ್ಬಿಡ್ತೀನಿ. ಎಂದ ಹಾಕಿಸ್ತೀರಿ?